ಬಿಳಿ ಚೂಡಿದಾರ್ನಲ್ಲಿ ಎಷ್ಟು ಸೂಪರ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಅಶ್ವಿನಿ ಮೇಡಮ್ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ಅಶ್ವಿನಿ ಮೇಡಮ್ ನ ಸಾಕಷ್ಟು ಜನ ಇನ್ವೈಟ್ ಮಾಡ್ತಿರ್ತಾರೆ. ಜೊತೆಗೆ ಹೊಸಬರ ಸಿನಿಮಾಗಂತೂ ಅಶ್ವಿನಿ ಮೇಡಮ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೇಮ್ ಟು ಸೇಮ್ ಅಪ್ಪು ಅವರ ರೀತಿಯ ಹೌದು, ಅಪ್ಪು ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಕೂಡ ಇಷ್ಟ ಈ ಒಂದು ವಿಚಾರ. ಅಪ್ಪು ಅವರು ಕೂಡ ಅಷ್ಟೇ ಬಹಳಷ್ಟು ನೋಡಿರ್ಬೋದು ನೀವು, ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಮತ್ತೆ ಪ್ರೋಮೋಗಳನ್ನ ಲಾಂಚ್ ಮಾಡುವುದು, ಟೀಸರ್ ಲಾಂಚ್ ಮಾಡುವುದು, ಸೊ ಈ ರೀತಿ ಎಲ್ಲ ಮಾಡ್ತಾರೆ. ಅದಕ್ಕೂ ಅದೇ ರೀತಿ ಈಗ ಅಶ್ವಿನಿ ಮೇಡಮ್ ಕೂಡ ಎಷ್ಟೇ ಬಿಸಿ ಇದ್ರು ಆ ಒಂದು ಕಾರ್ಯಕ್ರಮಗಳಿಗೆ ಹೋಗಿ ಅಟೆಂಡ್ ಮಾಡಿ ಬರ್ತಾರೆ. ಟ್ರೈಲರ್ ಲಾಂಚ್ ಆಗಿರಬಹುದು, ಟೀಸರ್ ಲಾಂಚ್, ಆಮೇಲೆ ಪ್ರೀಮಿಯರ್ ಶೋ ನೋಡುವುದು, ಸೊ ಈ ರೀತಿ ಕಂಪ್ಲೀಟ್ ಆಗಿ ಬಿಸಿ ಇರ್ತಾರೆ. ಅಶ್ವಿನಿ ಮೇಡಮ್ ಬಂದ ತಕ್ಷಣ ಎಷ್ಟರ ಮಟ್ಟಿಗೆ ಒಂದು ಗೌರವ ಜಾಸ್ತಿ ಆಗುತ್ತೆ, ಎಷ್ಟರ ಮಟ್ಟಿಗೆ ಸ್ವಾಗತ ಮಾಡ್ಕೋತಾರೆ ಅಕ್ಕಪಕ್ಕದವ್ರು ನೋಡ್ತಾ ಇರಬಹುದು. ಚಿತ್ರತಂಡದವರ ಜೊತೆ ಬೆರೆತು ಅವರ ಜೊತೆ ನಗುತ್ತಾ ಒಂದು ಖುಷಿಯಲ್ಲಿ ಭಾಗಿಯಾಗ್ತಾರೆ. ಒಂದು ಮೋಟಿವೇಶನ್ ಮತ್ತೆ ಸಪೋರ್ಟ್ ಅನ್ನ ನೀಡ್ತಾರೆ ಅಶ್ವಿನಿ ಮೇಡಮ್ ಇದ್ರಲ್ಲ ಒಂದು ಪಾಸಿಟಿವ್ ವೈಬ್ಸ್ ಖಂಡಿತವಾಗಿಯೂ ಕೂಡ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಅಶ್ವಿನಿ ಮೇಡಮ್ ಪಕ್ಕದಲ್ಲಿ ಇರಬೇಕು, ಜೊತೆಗೆ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಕೂಡ ಅನ್ಕೋತಾರೆ, ಬಯಸ್ತಾರೆ. ಅದೇ ರೀತಿ ಅಪಾಯಿಂಟ್ಮೆಂಟ್ಸ್ ಗಳು ಕೂಡ ಇರುತ್ತೆ. ಆ ಒಂದು ಟೈಮ್ನಲ್ಲಿ ಅಶ್ವಿನಿ ಮೇಡಮ್ ಬರ್ತಾರೆ. ಯಾಕೆಂದ್ರೆ ತುಂಬಾ ಜನ ಕೂಡ ಬರೋದು, ಆಫೀಸ್ಗೆ ಬರೋದು, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಎಷ್ಟೊಂದು ಸಪೋರ್ಟ್ ಮಾಡೋಕ್ಕಾಗದು ಅಶ್ವಿನಿ ಮೇಡಮ್ ಅವರು. ಸಿನಿಮಾ ಕತೆ ಚೆನ್ನಾಗಿದ್ರೆ ಅದರ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲವನ್ನೂ ಕೂಡ ತಿಳ್ಕೊತಾರೆ. ಅಂತವರಿಗೆ ಖಂಡಿತವಾಗಿಯೂ ಕೂಡ ಅಶ್ವಿನಿ ಮೇಡಮ್ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ. ಕೆಲವೊಂದು ಬಾರಿ ಅಶ್ವಿನಿ ಮೇಡಮ್ ಬ್ಯುಸಿ ಇರ್ತಾರೆ, ಅಂತ ಒಂದು ಟೈಮ್ನಲ್ಲಿ ಬರೋಕ್ಕಾಗಲ್ಲ. ಆದರೆ ಬಹುತೇಕ ಅಶ್ವಿನಿ ಮೇಡಮ್ ಒಂದು ಟೈಮನ್ನು ಕೂಡ ಕೊಟ್ಬಿಡ್ತಾರೆ. ಆ ಒಂದು ಟೈಮ್ ಮತ್ತೆ ಒಂದು ಡೇಟ್ನಲ್ಲಿ ಅಶ್ವಿನಿ ಮೇಡಮ್ ಬಂದು ಪ್ರೋಗ್ರಾಮ್ನಲ್ಲಿ ಭಾಗಿಯಾಗ್ತಾರೆ. ಹೊಸಬರ ಸಿನಿಮಾಗಳು ನೋಡ್ತಾ ಇರ್ಬೋದು. ಇದು ಕೂಡ ಹೊಸಬರ ಸಿನಿಮಾ ಆಗಿರುತ್ತೆ. ಅಲ್ಲಿಗೆ ಬಂದು ಅಶ್ವಿನಿ ಮೇಡಮ್ ಅವರ ಜೊತೆ ಬೆರೆತು ಸಿನಿಮಾ ತಂಡದವರ ಜೊತೆ ಫಿಲ್ಮ್ ಅನ್ನು ಕೂಡ ನೋಡಿದ್ದಾರೆ. ಅವರ ಜೊತೆ ಸಿನಿಮಾ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಸೂಪರ್. ಜೊತೆಗೆ ಈ ಒಂದು PRK ಪ್ರೊಡಕ್ಷನ್ ಇಂದಲೂ ಕೂಡ ಅಷ್ಟೇ ಹೊಸಬರಿಗೆ ಜಾಸ್ತಿ ಅವಕಾಶ ಕೊಡೋದು, ಒಂದು ಡಿಫ್ರೆಂಟ್ ಸಿನಿಮಾ ಈ ಒಂದು ಪ್ರೊಡಕ್ಷನ್ ಇಂದ ಯಾವಾಗಲೂ ಕೂಡ ತಗೊಂಡ್ಬರ್ತಾರೆ ಅಶ್ವಿನಿ ಮೇಡಮ್. ಇತ್ತೀಚೆಗಷ್ಟೇ ಓಟು ಅಂತ ಸಿನಿಮಾ ಬಂತು, ಅದು ಕೂಡ ಡಿಫ್ರೆಂಟ್ ಮತ್ತೆ ಹೊಸಬರ ಒಂದು ಸಿನಿಮಾ ಕೂಡ ಆಗಿತ್ತು, ಎಲ್ರಿಗೂ ಕೂಡ ಇಷ್ಟವಾಗಿತ್ತು.